ವರುಣ್ ಚಕ್ರವರ್ತಿ, ಅಕ್ಷದೀಪ್ ಸಿಂಗ್ ಆರ್ಭಟಕ್ಕೆ ಆಸ್ಟ್ರೇಲಿಯಾ ಧೂಳಿಪಟ. ಟೀಂ ಇಂಡಿಯಾ ತಂಡ ಮೂರನೇ ಟಿ20 ಪಂದ್ಯವನ್ನು ಗೆದ್ದುಕೊಂಡಿದೆ. ಇವಾಗ ಸೀರೀಸು 1-1 ಈಕ್ವಲ್ ಗುರು. ಟೀಂ ಇಂಡಿಯಾ ತಂಡ ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತು ಇವತ್ತು ನೋಡೋದಾದ್ರೆ, ಟೀಂ ಇಂಡಿಯಾ ತಂಡ ಮೊದಲು ಬೌಲಿಂಗ್ನ ಮಾಡ್ತಾರೆ. ಬೌಲಿಂಗು ಅದ್ಭುತವಾಗಿತ್ತು ಗುರು. ಇವರಿಬ್ಬರನ್ನ ಬೇಗ ತೆಗೆದಿದ್ರೆ ಇಂಡಿಯಾ ಇವತ್ತು ಸಖತ್ತಾಗಿ ಗೆಲ್ಬೋದಾಗಿತ್ತು, ಆದರೆ ಗೆದ್ದಿದ್ದಾರೆ. ಫೈನಲಿ ಟೀಂ ಇಂಡಿಯಾ ತಂಡ ಇವತ್ತು ಗೆದ್ದರು, ಡಿಫೆಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು. ಒಳ್ಳೆ ಟೋಟಲ್ನ ಅವರು ಬೋರ್ಡ್ ಮೇಲೆ ಹಾಕಿದ್ರು. ಅದಾದ್ಮೇಲೆ ನಾವು ಕೂಡ ಹೊಡೆದು ಬೀಸಾಕಿದ್ರಿ. ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗ್ ಆಡಿ 186 ರನ್ಸ್ನ ಹೊಡಿತಾರೆ. ಅದರಲ್ಲಿ ಚೆನ್ನಾಗಿ ಆಡಿದ್ದು RCB ಆಟಗಾರ ಟಿಮ್ ಡೇವಿಡ್ ಅವರು. 38 ಬಾಲ್ಸ್ಗೆ 74 ರನ್ಸ್ನ ಹೊಡಿತಾರೆ. ಮಾರ್ಕಸ್ ಸ್ಟೋನಿಸು 39 ಬಾಲ್ಸ್ಗೆ 64 ರನ್ಸ್ ಹೊಡಿತಾರೆ. ಇವರಿಬ್ಬರ ಕಾಂಟ್ರಿಬ್ಯೂಷನ್ ಇಂದ ಆಸ್ಟ್ರೇಲಿಯಾ ತಂಡ ಒಂದೊಳ್ಳೆ ಟೋಟಲ್ನ ಪೋಸ್ಟ್ ಮಾಡ್ತಾರೆ. ಆಸ್ಟ್ರೇಲಿಯಾ ತಂಡ ಒಳ್ಳೆ ಟೋಟಲ್ನ ಪೋಸ್ಟ್ ಮಾಡಿದರೆ ಟೀಮ್ ಇಂಡಿಯಾ ತಂಡ ಕೂಡ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಸದ್ಯಕ್ಕೆ ಬೌಲಿಂಗ್ ಬಗ್ಗೆ ಮಾತಾಡೋದಾದರೆ, ಅಕ್ಷದೀಪ್ ಸಿಂಗ್ 3 ವಿಕೆಟು ಸೂಪರು. ಬೂಮ್ರಾ ಎಕನಾಮಿಕ್ ಕ್ರೇಜಿ ಆಗಿದೆ. ವರುಣ್ ಚಕ್ರವರ್ತಿ 2 ವಿಕೆಟು ಎಕ್ಸ್ಪೆನ್ಸಿವ್ ಆಗಿದ್ದು. ಶಿವಮ್ ದೂಬೆ ಮತ್ತು ಅಭಿಷೇಕ್ ಶರ್ಮಾ, ಅಕ್ಷರ್ ಪಟೇಲು ಕೂಡ ಓಕೆ ಆಗಿ ಬೌಲಿಂಗ್ ಮಾಡಿದ್ರು. ಟೀಮ್ ಇಂಡಿಯಾ ತಂಡ ಇವತ್ತು ಗೆದ್ದಿದೆ. ಯಾಕಪ್ಪ ಅಂದರೆ ಬೌಲಿಂಗು ಕೂಡ ಕಾರಣ. 187 ರನ್ಸ್ ಅಷ್ಟೇ ಬೇಕಾಗಿರೋದು. ಇಂಡಿಯಾ ಚೇಸಿಂಗ್ ಮಾಡ್ತಾರಾ ಮಾಡಲ್ವ ಅಂತ ನೀವೇ ಕಮೆಂಟ್ ಮಾಡಿ. ಸೂಪರ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.